ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಸುಪ್ರಿ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಪುಷ್ಪ 2 ಸಿನಿಮಾ ಇವಾಗ ತಾನೇ ರಿಲೀಸ್ ಆಗಿದೆ. ಸೊ ಎಲ್ಲ ಒಂದು ಥಿಯೇಟರ್ನಲ್ಲೂ ಕೂಡ ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ಬೋದು. ಸೌತ್ ಸಿನಿಮಾ ರಂಗದ ಸ್ಟಾರ್ ನಟ ಅಂದರೆ ಅಲ್ಲು ಅರ್ಜುನ್ ಅವರು ಫುಲ್ ಫೇಮಸ್, ನಿಮಗೂ ಕೂಡ ಗೊತ್ತೇ ಇರುತ್ತೆ. ಸ್ಟಾರ್ ನಟ ಆಗಿದ್ದಂತಹ ಅಲ್ಲು ಅರ್ಜುನ್ ಅವರನ್ನು ಹೈದರಾಬಾದ್ ಪೊಲೀಸವರು ಬಂಧಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಹೈದರಾಬಾದ್ ಥಿಯೇಟರ್ನಲ್ಲಿ ಅಂದರೆ ಒಂದು ಮೂವಿನ ನೋಡೋದಕ್ಕೆ ಹೋಗಿ ಕಾಲು ತುಳಿತದ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಎಲ್ಲಿ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಹೈದರಾಬಾದ್ನ ಒಂದು ಥಿಯೇಟರ್ನಲ್ಲಿ ಮಹಿಳೆಯೊಬ್ಬರ ಸಾವಿಗೆ ಕಾರಣವಾದ ಒಂದು ಕಾಲು ತುಳಿತದ ಘಟನೆಯಲ್ಲಿ ಸಂಬಂಧಿಸಿದಂತೆ ತೆಲುಗು ನಟ ಅಲ್ಲು ಅರ್ಜುನ್ ಅವರು ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಜಸ್ಟ್ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ನಟ ಅಲ್ಲು ಅರ್ಜುನ್ ಅವರನ್ನು ಇವಾಗ ಆಲ್ರೆಡಿ ಚಿಕ್ಕಡಪಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆಯೇ ಪುಷ್ಪ 2 ಸಿನಿಮಾದ ಸಕ್ಸಸ್ ಖುಷಿಯಲ್ಲಿ ಅಂದರೆ ಫುಲ್ ಭರ್ಜರಿ ಸೌಂಡ್ ಕೂಡ ಮಾಡ್ತಿದ್ರು ಎಲ್ಲ ಒಂದು ಥಿಯೇಟರ್ನಲ್ಲೂ ಕೂಡ ಸೌಂಡ್ ಕೂಡ ಮಾಡ್ತಿತ್ತು. ಪುಷ್ಪ 2 ಸಿನಿಮಾ ಇವಾಗ ತಾನೇ ರಿಲೀಸ್ ಆಯಿತು. ಪುಷ್ಪ 1 ನೀವು ಕೂಡ ನೋಡೇ ಇರ್ತೀರ, ಅದು ಕೂಡ ಸಖತ್ ಮಾಸ್ ಆಗಿದೆ ಮೂವಿ. ಹಾಗೆ ಪುಷ್ಪ 2 ಸಿನಿಮಾ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಜನ ಕೂಡ ಮೆಚ್ಚಿದ ಒಂದು ಮೂವಿ ಅಂತಲೇ ಹೇಳ್ಬಿಟ್ಟು ಎಲ್ಲ ಥಿಯೇಟರ್ನಲ್ಲೂ ಕೂಡ ಫುಲ್ ಫಿಲ್ ಆಗಿತ್ತು. ಹಾಗೆ ಫುಲ್ ಎಲ್ಲ ಥಿಯೇಟರ್ನಲ್ಲೂ ಸದ್ದು ಮಾಡ್ತಿತ್ತು. ಹಾಗೆ ಪುಷ್ಪ 2 ಸಿನಿಮಾದ ಸಕ್ಸಸ್ ಖುಷಿಯಲ್ಲಿದ್ದ ನಟ ಈ ಒಂದು ಸಕ್ಸಸ್ ಕಾಣದ್ರ ಒಂದು ಖುಷಿಯಲ್ಲಿದ್ರು ಅಲ್ಲು ಅರ್ಜುನ್ ನಟ ಅಂತಾನೆ ಹೇಳ್ಬೋದು. ಹಾಗೆ ಪೊಲೀಸರು ಇವಾಗ ತಕ್ಷಣದ ಒಂದು ನ್ಯೂಸ್ ಅಪ್ಡೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಿಗ್ ಶಾಕ್ ನೀಡಿದ್ದಾರೆ ಪೊಲೀಸರು ಅಂತಾನೆ ಹೇಳ್ಬೋದು. ಮಹಿಳೆಯೊಬ್ಬರು ಸಾವಿಗೆ ಕಾರಣವಾದ ಕಾಲ್ ತುಳಿತದ ಘಟನೆಗೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ನ್ಯೂಸ್ ಬಂದಿದೆ. ಸೊ ಡಿಸೆಂಬರ್ 4ರಂದು ಪುಷ್ಪ 2 ಸಿನಿಮಾ ವಿಶ್ವಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗಿತ್ತು. ರಿಲೀಸ್ ಆದ ದಿನವೇ ದುರ್ಘಟನೆಯೊಂದು ಸಂಭವಿಸಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. TV9 ಆಗಿರ್ಬೋದು, ಎಲ್ಲ ಕಡೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೀವು ಕೂಡ ನೋಡ್ಬೋದಾಗಿದೆ. ಹೈದರಾಬಾದ್ ಥಿಯೇಟರ್ನಲ್ಲಿ ಕಾಲ್ ತುಳಿತದ ನಡೆದಿತ್ತು. 39 ವರ್ಷದ ರೇವತಿ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂದರೆ ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫುಲ್ ಥಿಯೇಟರ್ನಲ್ಲಿ ಫುಲ್ ಫಿಲ್ ಆಗಿದೆ, ಫುಲ್ ರಶ್ ಆಗಿದೆ. ಆ ಒಂದು ಘಟನೆಯಲ್ಲಿ ಕಾಲು ತುಳಿತದ ಘಟನೆಯಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅವರ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಸೊ ಆ ಕುರಿತು ಚಿಕ್ಕಬಳ್ಳಾಪಲ್ಲಿ ಅಂದರೆ ಪೊಲೀಸರು ಅಂದರೆ ರೂಮಿಗೆ ಹೋಗ್ಬಿಟ್ಟು ಅಂದರೆ ಅಲ್ಲು ಅರ್ಜುನ್ ಅವರು ಬೆಡ್ರೂಮಲ್ಲಿ ಇದ್ರಂತೆ. ಅಲ್ಲಿಂದಾನೇ ಪೊಲೀಸ್ ಅವರು ಬಂದು ಏನು ಎತ್ತ ಅಂತ ಹೇಳ್ಬಿಟ್ಟು ಏನು ಹೇಳ್ದೆ ನಟ ಅಲ್ಲು ಅರ್ಜುನ್ ಅವರನ್ನು ಎಳ್ಕೊಂಡು ಪೊಲೀಸರ ಒಂದು ಇದಕ್ಕೆ ಠಾಣೆಗೆ ಪ್ರಕರಣ ದಾಖಲಾಗಿ ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ವೈರಲ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಸಂಧ್ಯಾ ಥಿಯೇಟರ್ ಆಡಳಿತ ಮಂಡಳಿ ನಟ ಅಲ್ಲು ಅರ್ಜುನ್ ಮತ್ತು ಅವರ ಭದ್ರತಾ ತಂಡದ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು ಅಂತಲೇ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಪೊಲೀಸ್ ಭದ್ರತಾ ತಂಡದ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಪುಷ್ಪ 2 ಚಿತ್ರತಂಡವು ಕೂಡ ಪ್ರಥಮ ಪ್ರದರ್ಶನ ಬರಲಿದೆ ಎಂದು ಪೊಲೀಸರಿಗೆ ಯಾವುದೇ ಪೂರ್ವ ಸೂಚನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆಯೇ ಇವಾಗ ಆಲ್ರೆಡಿ FIR ದಾಖಲಿಸುವ ಸಮಯದಲ್ಲಿ ಹೈದರಾಬಾದ್ ಪೊಲೀಸ್ನ ಕೇಂದ್ರ ವಲಯದ ಉಪ ಪೊಲೀಸ್ ಆಯುಕ್ತರು ಎಲ್ಲರೂ ಕೂಡ ಇವಾಗ ಹೋಗಿ ಒಂದು ಬೆಡ್ರೂಮಲ್ಲಿ ಕೂತಿರ್ತಾರೆ. ನಮ್ಮ ಅಲ್ಲು ಅರ್ಜುನ್ ನಟ ಅವರನ್ನು ಹೇಳ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಇಷ್ಟು ಇವತ್ತಿನ ಒಂದು ನ್ಯೂಸ್ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.